ಪ್ರೀತಿಯ ಬಂಧುಗಳೇ, ಈ ಕಥೆಯನ್ನು ಕಲ್ಪನೆ ರೂಪದಲ್ಲಿ ಅನುಭವಿಸಿ. ಕತೆ ಮತ್ತು ವಿವರಣೆಯನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಅವರು ಆಸ್ಪತ್ರೆಯ ಬೆಡ್ಡಿನಲ್ಲಿ ಜೀವಂತ ಶವದಂತೆ ಮಲಗಿದ್ದರು. ಕಾಲು ಕೈಗಳೆಲ್ಲ ಸ್ವಾಧೀನ ಕಳೆದುಕೊಂಡಿದ್ದವು. ಯಾವ ಕಡೆಗೂ ಹೊರಳುವಂತಿಲ್ಲ, ಏಳುವಂತಿಲ್ಲ. ತನ್ನ ಬಳಿ ಬರುವ ನರ್ಸ್ಗೆ ಅವರು ಹೇಳುತ್ತಿದ್ದದ್ದು ಒಂದೇ ಮಾತು: ಯಾವ ಸುಖಕ್ಕಾಗಿ ನಾನು ಬದುಕಬೇಕು? ಒಂದು ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಡು ನನ್ನನ್ನು. ಅವರ ಪಕ್ಕದ ಬೆಡ್ನಲ್ಲಿ ಇನ್ನೊಬ್ಬರು ಹೋಗಿದ್ದರು. ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಕಿಟಕಿ ತೆರೆದು ಅದರಿಂದಾಚೆಗೆ ಏನೋ ನಡೆಯುತ್ತಿದೆ ಎಂದು ಚಂದ ಮಾಡಿ ವಿವರಿಸಿ ಹೇಳುತ್ತಿದ್ದರು. ವಾ, ಅಲ್ಲೊಂದು ಸುಂದರವಾದ ಬೀಚು, ಅಲ್ಲಿ ಆಡುವ ಮಕ್ಕಳು, ಒಂದು ಮರ, ಹಕ್ಕಿಗಳ ಆಟ, ರಸ್ತೆಯಲ್ಲಿ ಓಡಾಡುವ ಜನ, ಹೀಗೆ ಎಲ್ಲವನ್ನು ವಿವರಿಸುತ್ತಿದ್ದರು. ಪ್ಯಾರಾಲಿಸಿಸ್ಗೆ ಒಳಗಾದ ವ್ಯಕ್ತಿಗೆ ಈ ಮಾತುಗಳು ಖುಷಿ ಕೊಡುತ್ತಿದ್ದವು. ಹಾಗಾಗಿ ಯಾವಾಗ ಬೆಳಗಾಗುತ್ತದೋ ಆ ಪ್ರಕೃತಿಯ ಸೌಂದರ್ಯದ ವಿವರಣೆ ಯಾವಾಗ ಕೇಳುತ್ತೇನೋ ಎಂದು ಹಾತೊರೆಯುತ್ತಿದ್ದರು. ಅವರಲ್ಲೊಂದು ಜೀವ ಸಂಚಾರವಾಗಿತ್ತು. ಅದೊಂದು ದಿನ ಬೆಳಗ್ಗೆ ಎದ್ದಾಗ ಪಕ್ಕದ ಬೆಡ್ ಖಾಲಿಯಾಗಿತ್ತು. ನರ್ಸನ್ನು ಕರೆದು ಕೇಳಿದರು, ಅವರು ಎಲ್ಲಿ ಹೋದರು? ನರ್ಸ್ ಹೇಳಿದರು, ಅವರು ನಿನ್ನೆ ರಾತ್ರಿ ತೀರಿಕೊಂಡರು. ಅಷ್ಟು ಹೊತ್ತಿಗೆ ಈ ವ್ಯಕ್ತಿಗೆ ಬಂದ ಜೀವವು ಹೋದಂತಾಯಿತು. ಹೊರ ಪ್ರಪಂಚಕ್ಕೆ ಕಿಂಡಿಯಾಗಿದ್ದ ನನ್ನ ಗೆಳೆಯನೇ ಹೋದ ಮೇಲೆ ನನಗೆ ಇನ್ನೇನು ಉಳಿಯಿತು ಅಂತ ದುಃಖಿತರಾದರು. ಆದರೂ ಸಾಯೋ ಮುನ್ನ ಆ ಕಿಟಕಿಯ ಮೂಲಕ ಗೆಳೆಯ ವರ್ಣಿಸುತ್ತಿದ್ದ ಸುಂದರ ಜಗತ್ತನ್ನೊಮ್ಮೆ ನೋಡೇ ಬಿಡಬೇಕು ಎಂದು ನಿರ್ಣಯಿಸಿದರು. ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಎದ್ದೇಳಲು ಯತ್ನಿಸಿದರು. ನೆಲಕ್ಕೆ ಬಿದ್ದರೂ ಅಲ್ಲಿಂದ ತೆವಳುತ್ತಲೇ ಹೋಗಿ ಪಕ್ಕದ ಬೆಡ್ಡಿನಾಚೆ ಇದ್ದ ಕಿಟಕಿಯನ್ನು ಗಟ್ಟಿಯಾಗಿ ಹಿಡಿದು ನಿಂತರು. ಹೊರಗೆ ನೋಡುತ್ತಲೇ ಒಮ್ಮೆಲೆ ನರ್ಸನ್ನು ಕೂಗಿ ಕರೆದರು. ಏನಿದು? ನನ್ನ ಗೆಳೆಯ ಹೇಳುತ್ತಿದ್ದ, ಇಲ್ಲಿ ಬೀಚು ಕಾಣುತ್ತದೆ, ಮರ ಕಾಣಿಸುತ್ತದೆ, ಮಕ್ಕಳು ಕಾಣಿಸುತ್ತಾರೆ ಅಂತ. ಇಲ್ಲಿ ನೋಡಿದರೆ ಬರೀ ಗೋಡೆ ಇದೆ, ಬರೀ ಸುಳ್ಳ ಅವನು ಅಂತ ಕಿರುಚಿದರು. ನರ್ಸ್ ಶಾಂತವಾಗಿ ಹೇಳಿದರು, ಅವರ್ಯಾಕೆ ಸುಳ್ಳು ಹೇಳಿದರೋ ಗೊತ್ತಿಲ್ಲ, ಆದರೆ ಅವರ ಆ ಮಾತುಗಳಿಂದಾಗಿಯೇ ನೀವು ಇವತ್ತು ಅಸಾಧ್ಯವಾದುದನ್ನು ಸಾಧಿಸಿದ್ದೀರಿ. ಯಾವ ಕಾರಣಕ್ಕೂ ನೀವು ನಿಮ್ಮ ಕಾಲ ಮೇಲೆ ನಿಲ್ಲುವುದು ಸಾಧ್ಯವಿರಲಿಲ್ಲ. ಆದರೆ ಅವರ ಮಾತು ನಿಮ್ಮನ್ನು ಈ ಸ್ಥಿತಿಗೆ ತಂದಿದೆ. ಮಾತು ಯಾರನ್ನಾದರೂ ಕೆಡವಬಲ್ಲದು ಸರ್. ಯಾರನ್ನು ಬೇಕಾದರೂ ಎದ್ದು ನಿಲ್ಲಿಸಬಹುದು ಅಷ್ಟೇ ಸರ್ ಅಂತ ಹೇಳ್ತಾಳೆ. ಸ್ನೇಹಿತರೆ, ಈ ಸ್ನೇಹಿತನಿಗಾಗಿ ಇದ್ದೊಬ್ಬ ಸ್ನೇಹಿತನು ಕೊನೆಗೆ ದೇವರಾಗಿ ಹೋದ. ಸ್ನೇಹಿತರೆ, ನೀವು ದೇವರನ್ನ ಎಲ್ಲೆಲ್ಲೋ ಹುಡುಕುವ ಬದಲು ನಿಮ್ಮಲ್ಲೇ ನೀವು ದೇವರನ್ನು ಹುಡುಕಿ. ಆವಾಗಲೇ ನಿಮ್ಮ ಜೀವನಕ್ಕೊಂದು ಅರ್ಥ ಖಂಡಿತವಾಗಿ ಸಿಗುತ್ತದೆ.